ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ನಾಯಕಿಯಾಗಿ ಅವತರಿಸಿದವರು ರಶ್ಮಿಕಾ ಮಂದಣ್ಣ. ಇದೊಂದೇ ಒಂದು ಸಿನಿಮಾ ಮೂಲಕ ರಶ್ಮಿಕಾ ಅಂದು ಪಡೆದುಕೊಂಡಿದ್ದ ದೊಡ್ಡ ಪ್ರಚಾರ, ಗಿಟ್ಟಿಸಿಕೊಂಡ ಅವಕಾಶಗಳನ್ನ ಕಂಡು ಎಲ್ಲರೂ ಅಚ್ಚರಿಗೊಂಡಿದ್ರು. ಆದರೆ ತೆಲುಗು ಚಿತ್ರರಂಗದಲ್ಲಿ ಅವಕಾಶವನ್ನ ಪಡೆಯುತ್ತಲೇ ಕನ್ನಡವನ್ನ ರಶ್ಮಿಕಾ ತಾತ್ಸಾರ ಮಾಡಲಾರಂಭಿಸಿದ್ರು. ಇದಕ್ಕೆ ಕೈಗನ್ನಡಿ ಎನ್ನುವಂತೆ ರಶ್ಮಿಕಾ ಅನೇಕ ಬಾರಿ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಒಂದಿಲ್ಲೊಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಬಂದಿದ್ದಾರೆ. ಈಗ ರಶ್ಮಿಕಾ ಅವರದ್ದೇ ಸಮುದಾಯದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಾ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸಿ ಕನ್ನಡಿಗರ ಗಮನ ಸೆಳೆದ ಪವಿ ಪೂವಪ್ಪ ರಶ್ಮಿಕಾ ಅವರ ಬಗ್ಗೆ ಮಾತನಾಡಿದ್ದಾರೆ. ಪ್ರೇಮ ಅವರಿಂದ ಹಿಡಿದು ಅನೇಕರು ಇಲ್ಲಿಯವರೆಗೆ ಚಿತ್ರರಂಗಕ್ಕೆ ಬಂದಿದ್ದಾರೆ, ಸಾಧನೆಯ ಶಿಖರಕ್ಕೇರಿದ್ದಾರೆ. ಕೇವಲ ರಶ್ಮಿಕಾ ಮಾತ್ರವಲ್ಲ, ಹೀಗೆ ಮಾತು ಮುಂದುವರಿಸಿ ಮಾತನಾಡಿದ ಪವಿ ಪೂವಪ್ಪ, ನಾವು ಒಂದೇ ಸಮುದಾಯದವರಾದ ಕಾರಣ ಆಗಾಗ ಮದುವೆ ಸಮಾರಂಭಗಳಲ್ಲಿ ರಶ್ಮಿಕಾ ನನಗೆ ಸಿಗ್ತಿರ್ತಾರೆ, ಆದರೆ ಅವರು ಮಾತನಾಡಿಸುವುದಿಲ್ಲ, ನಾನೂ ಮಾತನಾಡಿಸುವುದಿಲ್ಲ ಎಂದು ಹೇಳಿದ್ದಾರೆ.